ಜೊತೆ ಬಿಟ್ಟು ಹೋಗುವವರಿಗೆ ಒಂದು ನೆಪ ಸಿಕ್ಕರೆ ಸಾಕು, ಆದರೆ ಜೊತೆಯಾಗಿ ನಡೆಯುವವರು ಸಾವಿನ ಅಂಚಿನವರೆಗೂ ಜೊತೆಯಾಗಿ ನಡೆಯುತ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು, ಆದರೆ ಸಂಬಂಧದ ಮೌಲ್ಯವನ್ನು ಅರಿಯದವರು ನಮ್ಮ ಮೌನವನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಜೀವನದಲ್ಲಿ ಯುದ್ಧ ನಮ್ಮವರೊಂದಿಗೆ ಆದಾಗ ಅಲ್ಲಿ ಸೋತು ಬಿಡಿ, ಯಾಕಂದ್ರೆ ಕೆಲವು ಸಂಬಂಧಗಳು ತುಂಬಾ ಮೌಲ್ಯವಾಗಿರುತ್ತವೆ. ಯಾರು ಒಳಗಿನಿಂದ ನಿರ್ಜೀವವಾಗಿರುತ್ತಾರೋ ಅವರೇ ಬೇರೆಯವರಿಗೆ ಜೀವಂತವಾಗಿರುವುದು ಹೇಗೆ ಎಂದು ಹೇಳಿಕೊಡುತ್ತಾರೆ. ಜೀವನದಲ್ಲಿ ಎಲ್ಲಿಯವರೆಗೆ ದುಡಿಯಿರಿ ಎಂದರೆ ದುಬಾರಿ ವಸ್ತುಗಳ ಬೆಲೆಯು ನಿಮಗೆ ಅಗ್ಗ ಎನ್ನಿಸುವಷ್ಟು. ಸುಮ್ಮನೆ ಯಾರು ಮೌನವಾಗುವುದಿಲ್ಲ. ಕೆಲವು ನೋವುಗಳು ನಮ್ಮ ಧ್ವನಿಯನ್ನೇ ಕಿತ್ತುಕೊಂಡು ಬಿಡುತ್ತದೆ. ಯಾವುದೇ ಕೆಲಸವನ್ನು ಮಾಡಲು ನೀವು ಮೊದಲ ಹೆಜ್ಜೆ ಎಲ್ಲಿಯವರೆಗೆ ಇಡುವುದಿಲ್ಲವೋ ಅಲ್ಲಿಯವರೆಗೆ ಆ ಕೆಲಸ ಕಠಿಣ ಎನಿಸುತ್ತದೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ರಹಸ್ಯ ವಿಷಯಗಳನ್ನು ಬೇರೆಯವರ ಮುಂದೆ ಹೇಳಿಕೊಳ್ಳಬೇಡಿ. ಒಂದು ದಿನ ಇದು ನಿಮಗೆ ತೊಂದರೆಗೆ ಸಿಲುಕಿಸಬಹುದು. ಹುಷಾರಾಗಿರಿ. ಜೀವನದಲ್ಲಿ ಆಗಿ ಹೋದ ಘಟನೆಗಳನ್ನು ನೆನಪಿಸಿಕೊಳ್ಳುವುದು, ಮುಂದೆ ಏನಾಗುತ್ತದೆ ಎಂದು ಯೋಚಿಸುತ್ತಾ ಬೇಜಾರು ಮಾಡಿಕೊಳ್ಳುವುದಕ್ಕಿಂತ ಇವತ್ತಿನ ದಿನ ಹೇಗಿದೆ, ಅದನ್ನು ಎಷ್ಟು ಸಂತೋಷವಾಗಿ ಕಳೆಯಬಹುದೆಂಬುದರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಯಾವ ವ್ಯಕ್ತಿ ಸೋಲಿನ ಭಯದಿಂದ ಮುಂದೆ ಹೋಗುವುದಿಲ್ಲವೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ಜೀವನ ಒಂದು ನಿಮಿಷದಲ್ಲಿ ಬದಲಾಗುವುದಿಲ್ಲ, ಆದರೆ ಒಂದು ನಿಮಿಷ ಯೋಚನೆ ಮಾಡಿ ತೆಗೆದುಕೊಂಡ ನಿರ್ಧಾರ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಕಾಯುವುದು ಒಂದು ನಿಜವಾದ ಪ್ರೀತಿಯ ಮತ್ತು ತಾಳ್ಮೆಯ ಸಂಕೇತವಾಗಿದೆ. ಯಾರು ಬೇಕಾದರೂ ನಾನು ಪ್ರೀತಿಸುತ್ತೇನೆ ಅಂತ ಹೇಳಬಹುದು, ಆದರೆ ಎಲ್ಲರೂ ಕಾಯುವುದಿಲ್ಲ ಮತ್ತು ನಿಜ ಎಂದು ಸಾಬೀತು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಯಾರನ್ನಾದರೂ ಪ್ರೀತಿಸಿಯೇ ಪ್ರೀತಿಸಿರುತ್ತಾನೆ ಮತ್ತು ಅನೇಕ ಬಾರಿ ಈ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಹುಟ್ಟಿರುತ್ತದೆ. ಅದು ಏನೆಂದರೆ, ಅವರನ್ನು ಪ್ರೀತಿಸುತ್ತಿರುವವರು ಅವರನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾರಾ ಅಥವಾ ಅವರ ಪ್ರೀತಿ ಸುಳ್ಳ ಅಥವಾ ಪ್ರೀತಿಯಲ್ಲಿ ಇರುವಂತೆ ನಾಟಕ ಮಾಡುತ್ತಿದ್ದಾರಾ ಎಂದು. ಇಂದು ನಾನು ನಿಮಗೆ ಇಂತಹ ಸುಳ್ಳು ಪ್ರೀತಿಯ 5 ಗುರುತುಗಳನ್ನು ಹೇಳುತ್ತೇನೆ. ಇದರಿಂದ ನಿಮ್ಮ ಸಂಗಾತಿಯು ನಿಜವೋ ಅಥವಾ ಸುಳ್ಳೋ ಎಂಬುದು ನೀವು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ನಕಲಿ ಪ್ರೇಮಿಗಳ ಮೊದಲ ಗುರುತು ಎಂದರೆ, ನಿಮ್ಮ ಸಂಬಂಧದ ಬಗ್ಗೆ ನೀವು ಮಾತನಾಡಿದಾಗಲೆಲ್ಲ ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ನಾನು ನಿಮ್ಮನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ಮನೆಯವರು ಒಪ್ಪುವುದಿಲ್ಲ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ಆದರೆ ನಮ್ಮದು ಬೇರೆ ಜಾತಿ. ಹೀಗೆ ಕಾರಣಗಳನ್ನು ಕೊಡುತ್ತಾರೆ. ಸುಳ್ಳು ಪ್ರೀತಿಯ ಇನ್ನೊಂದು ಗುರುತು ಎಂದರೆ, ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ನಿಮ್ಮ ಕುಟುಂಬದವರ ಬಗ್ಗೆ ಮಾತನಾಡುತ್ತಾರೆ, ನಿಮ್ಮ ಭವಿಷ್ಯದ ಕುರಿತು ಮಾತನಾಡುತ್ತಾರೆ. ಆದರೆ ಒಂದು ಸುಳ್ಳು ಪ್ರೀತಿ, ಸುಳ್ಳು ಪ್ರೇಮಿ ಎಂದಿಗೂ ಈ ಮಾತುಗಳ ಬಗ್ಗೆ ಧ್ಯಾನವೇ ಕೊಡುವುದಿಲ್ಲ. ಅವರಿಗೆ ಕೇವಲ ನಿಮ್ಮಿಂದ ಒಂದೇ ಬಯಕೆ ಇರುತ್ತದೆ, ನಿಮ್ಮಿಂದ ಅವರ ಅಗತ್ಯಗಳನ್ನು ಪೂರ್ತಿ ಮಾಡಿಕೊಳ್ಳುವುದು. ಸುಳ್ಳು ಪ್ರೀತಿಯ 3ನೇ ಗುರುತು, ಸುಳ್ಳು ಪ್ರೇಮಿಗಳ ನಡುವೆ ಎಂದಿಗೂ ಅರ್ಥ ಮಾಡಿಕೊಳ್ಳುವ ಗುಣವಿರುವುದಿಲ್ಲ. ಅವರು ದಿನದ ಹೆಚ್ಚಿನ ಸಮಯವನ್ನು ಪರಸ್ಪರ ತಪ್ಪುಗಳನ್ನು ತೋರಿಸುವಲ್ಲಿ ಅಥವಾ ಹುಡುಕುವಲ್ಲೇ ಪ್ರಯತ್ನಿಸುತ್ತಾರೆ. ಸುಳ್ಳು ಪ್ರೀತಿಯ 4ನೇ ಗುರುತು, ಸುಳ್ಳು ಪ್ರೀತಿಯಲ್ಲಿ ಯಾವಾಗಲೂ ಒಂದು ಷರತ್ತು ಇದ್ದೇ ಇರುತ್ತದೆ, ಆದರೆ ಈ ಷರತ್ತು ಅಗತ್ಯಕ್ಕಿಂತ ಹೆಚ್ಚು ಇರಬಾರದು ಅಷ್ಟೇ. ಹಾಗೆಂದರೆ ಅಲ್ಲಿ ಹೋಗಬಾರದು, ಇಲ್ಲಿ ಹೋಗಬಾರದು, ಅದನ್ನ ಮಾಡಬಾರದು, ಇದನ್ನ ಮಾಡಬಾರದು, ಈ ರೀತಿ. ಸುಳ್ಳು ಪ್ರೀತಿಯ 5ನೇ ಗುರುತು, ಒಬ್ಬ ಸುಳ್ಳು ಪ್ರೇಮಿ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸಿರುತ್ತಾನೆ, ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಬಹುದು, ನೀವು ಅವನು ಬಯಸಿದಂತೆ ನಡೆದುಕೊಳ್ಳಲು ಅವನು ಬಯಸಬಹುದು. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ತಿಳಿಸಿ ಅದನ್ನು ಬದಲಾಯಿಸಲು ಬಯಸಿದರೆ ಅದು ಒಳ್ಳೆಯ ಮಾತು. ಆದರೆ ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮೊಳಗೆ
ನಿಮಗೆ ಇಲ್ಲದೆ ಇರುವ ಆ ತಪ್ಪನ್ನು ತಿಳಿಸುತ್ತಾನೋ ಆಗ ಅವನು ನಿಮ್ಮನ್ನು ಪೂರ್ತಿಯಾಗಿ ಹಿಡಿದಿಟ್ಟುಕೊಳ್ಳಲು ಬಯಸುತ್ತಾನೆ. ಅದು ತಪ್ಪು. ಈ 5 ಸುಳ್ಳು ಪ್ರೀತಿಯ ಲಕ್ಷಣಗಳನ್ನು ತಿಳಿಯಿರಿ, ನಿಮ್ಮ ಅಮೂಲ್ಯ ಜೀವನವನ್ನು ಉಳಿಸಿ. ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ನಗುವಿನ ಮೂಲಕ ಆತನ ವ್ಯಕ್ತಿತ್ವ ಗ್ರಹಿಸಬಹುದು. ಸೈಕಾಲಜಿ ಪ್ರಕಾರ ಮೇಕಪ್ ಮಾಡುವ ಮಹಿಳೆಯರು ತುಂಬಾ ಆಕ್ರಮಣಕಾರಿ ಅಂತ ಇತರ ಮಹಿಳೆಯರು ಭಾವಿಸುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಸಾಮಾನ್ಯವಾಗಿ ಜನರು ಪ್ರೀತಿ, ಸಂತೋಷ, ನಗು, ಪ್ರಣಯದಿಂದ ತುಂಬಿದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೀತಿ ದುಃಖ, ಅಳು, ನೋವಿನಿಂದ ಕೂಡಿದೆ. ಒಂದು ಗುಂಪಿನಲ್ಲಿ ನೀವು ಹರಟೆ ಮಾಡ್ತಾ ಇರುವಾಗ ಯಾವುದೇ ವ್ಯಕ್ತಿಯ ಕಾಲು ನಿಮ್ಮತ್ತ ತಿರುಗಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಒಬ್ಬ ಸ್ತ್ರೀ ನಿಮ್ಮಿಂದ ನಿರಾಶೆ ಮತ್ತು ಅಸಮಾಧಾನಗೊಂಡರೆ ಅವಳು ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸಲ್ಲ. ದೊಡ್ಡ ಹೆಬ್ಬೆರಳು ಹೊಂದಿರುವ ವ್ಯಕ್ತಿ ತನ್ನ ಫೀಲಿಂಗ್ಸ್ ತೋರಿಸಿಕೊಳ್ಳಲ್ಲ ಮತ್ತು ರಹಸ್ಯವಾಗಿ ಇರಲು ಬಯಸುತ್ತಾರೆ. ಸೈಕಾಲಜಿ ಪ್ರಕಾರ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗುತ್ತಿದ್ದರೆ ಅದು ಮಾನಸಿಕ ಸಮಸ್ಯೆಯ ಆರಂಭಿಕ ಎಚ್ಚರಿಕೆಯಾಗಿದೆ. ಮಹಿಳೆಯರು ಮುಖಾಮುಖಿಯಾಗಿ ಮಾತನಾಡುವಾಗ ಪ್ರೀತಿ ಅನುಭವಿಸುತ್ತಾರೆ. ಪುರುಷರು ಪಕ್ಕದಲ್ಲಿ ಕೂತು ಮಾತನಾಡುವಾಗ ಪ್ರೀತಿ ಭಾವನೆ ಅನುಭವಿಸುತ್ತಾರೆ. ನಿನ್ನೆ ಆದ ಜಗಳ ಇಂದಿನ ಸಂಭಾಷಣೆ ಮೇಲೆ ಪ್ರಭಾವ ಬೀರದಿದ್ದರೆ ಅದು ಒಳ್ಳೆಯ ಸಂಬಂಧ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಈ 4 ವಿಷಯಗಳಲ್ಲಿ ಯಾವತ್ತೂ ನಾಚಿಕೆ ಪಡಬಾರದು. 1 ಹಳೆಯ ಬಟ್ಟೆ, 2 ಬಡ ಸ್ನೇಹಿತರು, 3 ವಯಸ್ಸಾದ ತಂದೆ ತಾಯಿ, 4 ಸರಳ ಜೀವನ. ಗಾಸಿಪ್ ಅನ್ನು ದ್ವೇಷಿಗಳು ಹುಟ್ಟುಹಾಕುತ್ತಾರೆ, ಮೂರ್ಖರು ಹರಡುತ್ತಾರೆ ಮತ್ತು ಶತಮೂರ್ಖರು ನಂಬುತ್ತಾರೆ. ಸೈಕಾಲಜಿ ಹೇಳುತ್ತೆ, ನೀವು ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಇದೆ. ಕೆಲವರು ನಿಮಗೆ ಕಲಿಸಲು, ಕೆಲವರು ನಿಮ್ಮನ್ನು ಬಳಸಲು, ಕೆಲವರು ನಿಮ್ಮನ್ನು ಪರೀಕ್ಷಿಸಲು, ಕೆಲವರು ನಿಮ್ಮ ಪ್ರತಿಭೆ ಹೊರತರಲು ಬರುತ್ತಾರೆ. ಸೈಕಾಲಜಿ ಪ್ರಕಾರ ಹುಡುಗಿಯರ ಬಗ್ಗೆ ಇರುವ 10 ಸತ್ಯಗಳು. ಯಾವುದೇ ಹುಡುಗಿ ಹುಡುಗನ ತರಹ ಕೀಳು ಮಾತನ್ನು ಇಷ್ಟಪಡಲ್ಲ. ಹುಡುಗರಿಗಿಂತ ಮಾತು ಜಾಸ್ತಿ ಹಾಗೂ ಗಾಸಿಪ್ ಮಾಡೋದು ಜಾಸ್ತಿ. ಹುಡುಗಿಯರಿಗೆ ತಾವು ಇಷ್ಟಪಡುವ ವ್ಯಕ್ತಿ ಮುಂದೆ ಬಂದಾಗ ನಗು ಮೂಡುತ್ತದೆ. ತನ್ನ ಕ್ರಶ್ ಬಗ್ಗೆ ಯಾವಾಗಲೂ ಹಗಲುಗನಸು ಕಾಣ್ತಾರೆ, ಆದರೆ ಅದನ್ನು ತೋರಿಸಿಕೊಳ್ಳುವುದಿಲ್ಲ. ತಾವು ಪ್ರೀತಿಸುವ ವ್ಯಕ್ತಿ ಮೇಲೆ ಯಾವುದೇ ದ್ವೇಷ ಇಟ್ಟುಕೊಳ್ಳಲ್ಲ. ಹುಡುಗರು ಅವರ ಹೆಸರು ಹೇಳಿ ಕರೆದರೆ ಅದನ್ನು ಇಷ್ಟಪಡುತ್ತಾರೆ. ಯಾವುದೇ ಹುಡುಗಿ ತಾವು ನಿಷ್ಪ್ರಯೋಜಕ ಎಂಬ ಮಾತನ್ನು ಸಹಿಸುವುದಿಲ್ಲ. ಹುಡುಗರು ತಮ್ಮ ಹತ್ತಿರ ಸಲಹೆ ಕೇಳಿದರೆ ಅದನ್ನು ಇಷ್ಟಪಡುತ್ತಾರೆ. ಯಾವುದೇ ಹುಡುಗಿ ನಿಮಗಾಗಿ ಅಡುಗೆ ಮಾಡಿದರೆ ನಿಮ್ಮ ಬಗ್ಗೆ ಅಗಾಧ ಭಾವನೆ ಇರುತ್ತೆ, ಅಥವಾ ನೀವು ಅವರ ದೃಷ್ಟಿಯಲ್ಲಿ ಒಳ್ಳೆಯ ವ್ಯಕ್ತಿ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಗೊತ್ತಿರುತ್ತೆ. ಹುಡುಗಿಯರು ತಮ್ಮ ಭಾವನೆಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತಾರೆ. ಯಾವುದೇ ಸ್ತ್ರೀಯನ್ನು ಪ್ರೀತಿಸುವುದಕ್ಕಿಂತ ಮೊದಲು ಅವಳನ್ನು ಅರ್ಥ ಮಾಡಿಕೊಳ್ಳಿ, ನಂತರ ಪ್ರೀತಿಸಿ. ನೀವು ಎಲ್ಲವನ್ನು ತಿಳಿದಿದ್ದೀರಿ ಎಂದು ನಿಮಗೆ ಗೊತ್ತಿದ್ದರೂ ನೀವು ಮಹಿಳೆಯನ್ನು ತಿಳಿದುಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಸಂಸ್ಕಾರ ಇಲ್ಲದ ಹುಡುಗಿಯನ್ನು ಮದುವೆಯಾಗಬಾರದು. ಹೆಣ್ಣನ್ನು ಅವಳ ಸೌಂದರ್ಯವನ್ನು ನೋಡಿ ಮದುವೆಯಾದರೆ ಅವನಷ್ಟು ಮೂರ್ಖ ಮತ್ತೊಬ್ಬನಿಲ್ಲ. ಸೈಕಾಲಜಿ ಪ್ರಕಾರ ಯಾವುದಾದರೂ ಹುಡುಗಿ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ನೀವು ಅವಳ ಸುತ್ತಮುತ್ತ ಇದ್ದಾಗ ಅವಳು ಅವಳ ಕೂದಲಿನ ಜೊತೆ ಆಟ ಆಡುತ್ತಾಳೆ. ಈ ಜಗತ್ತಿನಲ್ಲಿ ಇಂಥವರು ಬಹಳ ಅಪರೂಪ. ಯಾರು ತಮ್ಮ ಸಾವನ್ನು ಕಣ್ಣೆದುರೇ ಕಂಡು ಬದುಕಿರುವವರು. ನಿಮಗೆ ಇದು ತಿಳಿದಿದೆಯೇ? ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಕನಸು ಕಾಣಲು ನಿಲ್ಲಿಸಲಾರಿರಿ. ಅಕಸ್ಮಾತ್ ನೀವು ಜೀವಂತವಾಗಿದ್ದರೆ ಯಾವುದೇ ಬದುಕಿರುವ ವ್ಯಕ್ತಿ ಕನಸು ಕಾಣದೆ ಬದುಕಿರಲಾರ. ಯಾವುದೇ ದುರುದ್ದೇಶವಿಲ್ಲದೆ ಹೆಣ್ಣಿನ ಮುಂದೆ ಸೋತು ನೋಡು, ಇರುವ ಜಾಗವನ್ನೇ ಸ್ವರ್ಗ ಮಾಡಿಬಿಡುತ್ತಾಳೆ.